ಕೂಡ ಶುಭ ಸಂಜೆಯ ನಮನಗಳೊಂದಿಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಹಿತ್ಯ ಲೋಕದ ದಿಗ್ಗಜರು, ಬಹುಶಃ ಇಡೀ ನಮ್ಮ ದೇಶಕ್ಕೆ ತುಂಬಲಾರದ ಆಸ್ತಿ, ಸಾಹಿತ್ಯ ಲೋಕಕ್ಕೆ ಮತ್ತು ಅಬ್ಬಕ್ಕ ಉತ್ಸವ ಸಮಿತಿಗೂ ಕೂಡ ಭರಿಸಲಾಗದ ನಷ್ಟ ಅಂತ ಹೇಳಿದರೆ, ಮೊನ್ನೆ ತಾನೇ ದಿವಂಗತರಾದಂತಹ ಅಮೃತ ಸೋಮೇಶ್ವರವರು ನಮ್ಮೆಲ್ಲರನ್ನ ಬಿಟ್ಟು ದೇವರ ಪಾದವನ್ನು ಸೇರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಹೆಸರಿಗೆ ತಕ್ಕಂತೆ ಸಾಹಿತ್ಯ ಲೋಕದಲ್ಲಿ ಅಮೃತ ಸಿಂಚನವನ್ನು ಮಾಡಿ ಅದು ಯಕ್ಷಗಾನದಲ್ಲೂ ಕೂಡ ಜನಪದಿಯ ರೀತಿಯನ್ನು ಸೃಷ್ಟಿಸಿದಂತಹ ಮಹಾನೊಬ್ಬ ಅದ್ಭುತ ಬರಹಗಾರ. ಎಲ್ಲರ ಜೊತೆ ಸರಳವಾಗಿ ಅಬ್ಬಕ್ಕ ಉತ್ಸವ ಸಮಿತಿಗೆ ಪ್ರತಿ ವರ್ಷ ಅದು ಪುರಸ್ಕಾರ ಪ್ರಶಸ್ತಿಗಳಿಗೆ ಬೆಂಗಾವಲಾಗಿ ಆಯ್ಕೆಯ ಮಟ್ಟದಲ್ಲಿ ಕೂಡ ಅವರ ನಿರ್ಣಯವನ್ನು ಕೊಡುವುದರ ಮೂಲಕ ಸದಾ ಮಾರ್ಗದರ್ಶಕರಾಗಿದ್ದವರು ಅಮೃತ ಸೋಮೇಶ್ವರರು. ಅಂಥ ಒಂದು ದಿವ್ಯಾತ್ಮ ಇವತ್ತು ಭಗವಂತನಲ್ಲಿ ಲೀನವಾಗಿದೆ. ಅವರ ಈ ಶ್ರದ್ಧಾಂಜಲಿ ಸಭೆಯನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ನಿಮ್ಮೆಲ್ಲರ ಆತ್ಮೀಯರು, ಮಾಜಿ ಶಾಸಕರು ಆದಂಥ ಜಯರಾಮ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಉಪಾಧ್ಯಕ್ಷರುಗಳಾದಂಥ ಸದಾನಂದ ಬಲ್ಲಿಯರವರು, ಆಲಿಯಾ ಬಕ್ ಅವರು, ದೇವಕಿ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಸಮಿತಿಯ ಎಲ್ಲ KMK ಮಂಜನಾಡಿ ಅವರು ನಮ್ಮ ಜೊತೆ ಇದ್ದಾರೆ, ರಾಘವ್ ಅವರು ಮತ್ತು ಸಮಿತಿಯ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದು ಇವತ್ತು ಅಗಲಿದ ದಿವ್ಯಾತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಒಂದು ಶ್ರದ್ಧಾಂಜಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಇರುವಂತಹ ನಮ್ಮ ಹಿರಿಯರು ಪೂಜ್ಯರಿಗೆ ಒಂದು ದೀಪವನ್ನು ಬೆಳಗಿಸುವುದರ ಮೂಲಕ, ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಾವು ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ರೀತಿ ಎಲ್ಲರೂ ಕೂಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದರ ಮೂಲಕ ಅಂತಿಮ ನಮನವನ್ನು ಸಲ್ಲಿಸಬೇಕು. ಅವರ ಆತ್ಮಕ್ಕೆ ಸದ್ಗತಿಯನ್ನ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಓಂ ಶಾಂತಿ. ಸಾಹಿತಿ ವಿದ್ವಾಂಸರು, ನಮ್ಮ ಜಿಲ್ಲೆಯ ಸಾಹಿತ್ಯ ಲೋಕದ ನೇತಾರರು ಆದಂಥ ಅಮೃತ ಸೋಮೇಶ್ವರ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ನನಗೆ ಸರಿ ನೆನಪಿದೆ, ಅಬ್ಬಕ್ಕ ಉತ್ಸವ ಸಮಿತಿ ರಚನೆ ಮಾಡುವಾಗ, ಅಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡುವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವರು ಒಂದು 7-8 ಜನ ಒಟ್ಟಾಗಿ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅದರಲ್ಲಿ ಅಮೃತ ಸೋಮೇಶ್ವರವರು, ದಿವಂಗತ BM ಇದ್ದಿನಪ್ಪನವರು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರುಗಳು, ಅಥವಾ ಪ್ರಭಾವಿ ನಾಯಕರೆಲ್ಲ ಇದ್ದುಕೊಂಡು ಅಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದೆವು. ಆದ್ದರಿಂದ ನಾವು ನಮ್ಮ ಎಲ್ಲ ವ್ಯತ್ಯಾಸಗಳಿಗೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ
ನಾವು ಅವರ ಮನೆಗೆ ಹೋಗಿ ಅವರ ಸಲಹೆಗಳನ್ನು ಕೇಳಿದ್ದುಂಟು, ತುಂಬ ಸಲ ಕೇಳಿದ್ದೇವೆ. ನಾವು ಹೀಗೆ ಥರ ಕೆಲಸ ಮಾಡ್ತಾ ಇದ್ದೇವೆ, ಹಬ್ಬಕ್ಕೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡಬೇಕಂತ ಕೇಳಿದಾಗ ಅವರು ನೇರ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು. ನನಗೆ ಸರಿ ನೆನಪಿದೆ, ನಾನು ಕಾಲೇಜಿಗೆ ಹೋಗುವಾಗ ಅವರು ತೀವ್ರಗಾಮಿ, ಮಾತಿನಲ್ಲಿ ದೇವರು, ಧರ್ಮ, ಆಚಾರ ವಿಚಾರದ ಬಗ್ಗೆ ಅವರಿಗೆ ಅಷ್ಟೊಂದು ಒಲವು ಇರಲಿಲ್ಲ. ಮತ್ತು ಅದನ್ನು ಅವರು ವಿಮರ್ಶೆ ಮಾಡ್ತಾಯಿದ್ರು, ಟೀಕೆ ಮಾಡ್ತಾಯಿದ್ರು. ಅವರ ವಿರುದ್ಧವಾಗಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಅವರನ್ನು ಟೀಕೆ ಮಾಡ್ತಾಯಿದ್ರು. ಎಲ್ಲದಕ್ಕೂ ಅವರು ಆ ಪತ್ರಿಕೆಯಲ್ಲಿ ಉತ್ತರವನ್ನು ಕೊಡ್ತಾ ಇರುವಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಅವರು. ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳುವವರಲ್ಲ, ಎಲ್ಲ ವಿಚಾರಗಳನ್ನು ನೇರವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳುವಂಥವರು ಅಮೃತ ಸೋಮೇಶ್ವರವರು. ಒಬ್ಬ ಒಳ್ಳೆಯ ಮಹನೀಯರು, ಒಳ್ಳೆಯ ಲೇಖಕರು, ಒಳ್ಳೆಯ ವಿಮರ್ಶಕರು. ಈ ಭಾಗದ ಸಾಹಿತ್ಯಗಳು ಮತ್ತು ಯಕ್ಷಗಾನ ಈ ಎಲ್ಲ ವಿಚಾರಗಳು ನಮ್ಮ ಜಾನಪದ ರಂಗದಲ್ಲಿ ಎಲ್ಲ ಕೆಲಸವನ್ನು ಮಾಡಿದವರು. ಆದ್ದರಿಂದ ಇವತ್ತು ನಮಗೆ ಅವರು ತುಂಬ ಸಮೀಪ ಆದರೂ ಕೂಡ ನಾವು ಅವರನ್ನು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಏನಿಲ್ಲ. 87 ವರ್ಷ ಆಯಿತು. ಒಳ್ಳೆಯ ಪ್ರಾಯದಲ್ಲಿ ಅವರಿಗೆ ಮರಣ ಸಿಕ್ಕಿದೆ, ಚಿರಶಾಂತಿ ಸಿಕ್ಕಿದೆ. ಅವರ ವ್ಯಕ್ತಿತ್ವವನ್ನು ಅಳಗಳೆಯುವುದಾಗಿದ್ದರೆ ನಾವು ಬೆಳಿಗ್ಗೆ ನಾವೊಂದು 3-4 ಜನ ಒಟ್ಟಿಗೆ ಹೋಗಿದ್ದೆವು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಸುತ್ತಮುತ್ತಲಿನ ಜಿಲ್ಲೆಯವರು ಬಂದು ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ನುಡಿನಮನವನ್ನು ಸಲ್ಲಿಸಿದವರು. ಆದ್ದರಿಂದ ಅವರು ಕೇವಲ ಸಾಹಿತ್ಯ ಲೋಕಕ್ಕೆ ಮಾತ್ರ ಅವರನ್ನು ಸೀಮಿತವಾಗಿಟ್ಟದಲ್ಲ, ಸಾರ್ವಜನಿಕ ರಂಗದಲ್ಲಿ ಕೂಡ ಅವರ ಬಗ್ಗೆ ಗೌರವ ಇತ್ತು. ಆದ್ದರಿಂದ ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ. ನಮಗೆ ಒಂದು ವಿಧದಲ್ಲಿ ಅದು ನಷ್ಟ. ತುಂಬಲಾದ ಹಬ್ಬಕ್ಕೋತ್ಸವ ಸಮಿತಿಗೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾವೆಲ್ಲ ಇರಿದ್ದು ಅವರು ಹಾರೈಸ್ತಾ ಇದ್ದೀವಿ. ದಿವಂಗತ ಅಮೃತ ಸೋಮೇಶ್ವರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ವಿಶೇಷವಾಗಿ ಹಬ್ಬಕ್ಕೋತ್ಸವ ಸಮಿತಿಯವರಿಗೆ ತುಂಬಲಾರದ ನಷ್ಟವಾಗಿದೆ. ಹಬ್ಬಕ್ಕೋತ್ಸವ ಸಮಿತಿಯ ಪ್ರಾರಂಭ ಹಂತದಲ್ಲಿಯೇ ನಮ್ಮೊಟ್ಟಿಗೆದ್ದುಕೊಂಡು ಗೌರವ ಸಲಹೆಗಾರರಾಗಿ ನಮ್ಮ 2 ಪುಸ್ತಕವನ್ನು, ಉಳ್ಳಾಲದ ಇತಿಹಾದಿ ಹಾಗೂ ಹಬ್ಬಕ್ಕ ಸಂಕತನ ಪುಸ್ತಕ, ಈ 2 ಪುಸ್ತಕ ಕೂಡ ಅತ್ಯಂತ ಹಬ್ಬಗಳ ಬಗ್ಗೆ ವಿಚಿತ್ರ ರೀತಿಯ ಒಂದು ರೀತಿಯಲ್ಲಿ ಬರೆದಂಥ ಪುಸ್ತಕ. ಅವರ ಪ್ರಧಾನ ಸಂಪಾದನೆ ನಡೆದಂಥ ಪುಸ್ತಕ. ಹಲವಾರು ಕಾರ್ಯಕ್ರಮಗಳನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ, ಹಲವಾರು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಉಳ್ಳಾಲದ ಹಬ್ಬಕ್ಕನ ಬಗ್ಗೆ ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕಾರಂತರ ಬದಲಿಗೆ ಅವರ ಅಮೃತ ಸೋಮೇಶ್ವರ ಅಂತ ಹೇಳಿಕೊಂಡು ಕಡಲದಡಿಯಲ್ಲಿರುವ ಅವರು ಖಂಡಿತವಾಗಿಯೂ ಅವರು ಹಲವಾರು ಪ್ರಶಸ್ತಿಯನ್ನು ಪಡ್ಕೊಂಡು ನಮ್ಮ ಊರಿಗೆ ಹೆಮ್ಮೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಊರಿನವರೇ ಕೋಟೆಕಾರ್ನಲ್ಲಿ ಇದ್ದುಕೊಂಡು, ಉಚ್ಚಿಲದಲ್ಲಿದ್ದುಕೊಂಡು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲಕ್ಕೆ ಹಾಗೂ ಉಚ್ಚಿಲಕ್ಕೆ ಹೆಸರನ್ನು ತಂದುಕೊಂಡವರು. ನಮಗೆ ಅದಕ್ಕಿಂತ ವಿಶೇಷವಾಗಿ ಹಬ್ಬಕ್ಕೋತ್ಸವ ಸಮಿತಿಗೆ ಪ್ರತಿ ವರ್ಷ ನಮ್ಮ ಆಯ್ಕೆ ಆಗುವ ಹಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಅವರು ಹೇಳಿದ ಹಾಗೆ ನಾವು ಕೇಳಿಕೊಳ್ತಿದ್ದೆವು. ಆ ಪ್ರಶಸ್ತಿ ಮತ್ತು ಪುರಸ್ಕಾರ ಬಗ್ಗೆ ಯಾರೂ ಇಷ್ಟುವರೆಗೆ ಅದರ ಬಗ್ಗೆ ಎಲ್ಲಿ ಕೂಡ ಅಪವಾದ ಬರಲಿಲ್ಲ ನಮಗೆ. ಆ ಪ್ರಶಸ್ತಿ ಆಯ್ಕೆ ಕೂಡ ಇಷ್ಟು ಚಂದ ಆಗ್ತೈತೆ ಅಂತ ಹೇಳಿದರೆ ಅವರ ಆ ನಾಲೆಜ್, ಅವರ ಏನೆಲ್ಲ ಇದೆ ಅವರ ತಲೆಯಲ್ಲಿ ಇರುವುದಂತೂ ನಮಗೆ ಯಾರಿಗೂ ಇಷ್ಟುವರೆಗೆ ಆಗಲಿಲ್ಲ. ನಮಗೆ ಅದೃಷ್ಟವಶ ನಮಗೆ ಏನಂತೇಳಿ ನನಗೆ ಒಂದು ಸಲ ತುಂಬ ಆಶ್ಚರ್ಯವಾಗ್ತಿತ್ತು. ನಾನು ಅವರ ಮನೆಗೆ ಹೋಗುವಾಗ ತುಂಬ ಪುಸ್ತಕ ಇತ್ತು. ಇಷ್ಟು ಜ್ಞಾನ ಪಡೆದವರು, ಪುಸ್ತಕವನ್ನು ಓದಿದವರು, ಎಲ್ಲ ಬರಹಗಳನ್ನು ಬರೆದವರು. ನಾನು ಕೇಳಿದೆ ಅವರಿಗೆ, ನನಗೆ ಸ್ವಲ್ಪ ಜ್ಞಾನ ಕೊಡಿ ಅಂತೇಳಿ, ನಿಮ್ಮ ಒಂದು ಸ್ವಲ್ಪ ಜ್ಞಾನ ನನಗೆ ಕೊಡಿ. ಅದು ಸಾಧ್ಯವಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಅವರಿಗೆ ಎಲ್ಲ ಸಬ್ಜೆಕ್ಟ್ನಲ್ಲಿ, ಎಲ್ಲ ವಿಷಯದಲ್ಲಿ ಅವರಿಗೆ ಇಷ್ಟು ಜ್ಞಾನ ಯಾರಿಗೂ ಇಲ್ಲ ಅಂತ ಕಾಣಬೇಕು. ನಾನು 10 ದಿವಸ ಮೊದಲು ಅವರ ಮನೆಗೆ ಹೋಗಿದ್ದೆ. ಅವರ ಮಗನಿಗೆ ಕಾಲು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಾನು ಅವನನ್ನು ನೋಡಲಿಕ್ಕೆ ಹೋಗುವಾಗ ಇವರು ಮಲಗಿದ್ದಲ್ಲೇ ಇದ್ದರು, ಮಾತಾಡಲಿಕ್ಕೆ ಸಾಗ್ತಿರಲಿಲ್ಲ. ನಾನು ಅವರನ್ನು ನೋಡುವಾಗ ನೆಗಡಿದ್ರು. ಸ್ವಲ್ಪ ಮಲಗಿದಲ್ಲಿರುವಾಗ ನಮ್ಮ ಸಮಿತಿಯ ಪರವಾಗಿ ನಾನೇ ಲಾಸ್ಟಿಗೆ ನೋಡಿರಬೇಕು. ಆದರೂ ಮೊನ್ನೆ ನಾವು ಎಲ್ಲ ಅವರನ್ನು ಒಂದು ರೀತಿಯಲ್ಲಿ ನಮ್ಮ ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ವಿಚಾರದಲ್ಲಿ ಮೊದಲೇ ಅವರಿಗೆ ಹೋಗಿ ಭೇಟಿ ಮಾಡಿಕೊಂಡು ನಮ್ಮ ಸಮಿತಿಯ ಪರವಾಗಿ ಅವರಿಗೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಸಹ ಸೌಖ್ಯವನ್ನು ಸಹ ಕೊಡಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ನಾವು ಹಬ್ಬಕ್ಕೂ ಸಮಿತಿ ಎಲ್ಲರೂ ಬಂದಿದ್ದೀರಿ. ನೀವೆಲ್ಲ ಒಂದು ರೀತಿಯಲ್ಲಿ ಅವರು ನಮಗೆ ಖಂಡಿತವಾಗಿ ಅವರಿಗೆ ಹುಟ್ಟಿಗೆ ಇನ್ನು ಯಾರು ಸಾಧ್ಯ ಇಲ್ಲ. ನಾವು ಅವರ ಮಕ್ಕಳ ಬಗ್ಗೆ ನೋಡ್ತಾ ಇದ್ದೇವೆ, ಅವಳ ಎಲ್ಲ ಬಗ್ಗೆ ನೋಡ್ತೇವೆ. ಈ ಊರಿನಲ್ಲಿ ಇದಿನಪ್ಪನವರು, ಅಮೃತ ಸೋಮೇಶ್ವರವರು ಇರುವಂಥ ಪ್ರಸಿದ್ಧ ಪಡೆದ ವ್ಯಕ್ತಿಗಳು ಯಾರು ಇರಲಿಕ್ಕೆ ಅಂತ ಹೇಳಿಕೊಂಡು ಅವರಾಗಿ ಹುಟ್ಟಿ ಬರಲಿ. ಇನ್ನು ಕೂಡ ಬೇರೆ ಯಾರಾದರೂ ನಮ್ಮ ಉಳ್ಳಾಲಕ್ಕೆ ಅಥವಾ ಇಲ್ಲಿಗೆ ಬರಲಿ ಅಂತೇಳಿ ಹಾರೈಸ್ತಾ ಮುಗಿಸ್ತೇನೆ. ಸೆಪ್ಟೆಂಬರ್ 27 ಅವರ ಹುಟ್ಟಿದ ದಿವಸ, ಸೆಪ್ಟೆಂಬರ್ 27. ನಾವೊಂದು ನಮ್ಮ ruvari.com ಆನ್ಲೈನ್ ಪತ್ರಿಕೆಯಲ್ಲಿ ಅವರ ಬಗ್ಗೆ ಒಂದು ವಿಶೇಷ ಲೇಖನವನ್ನು ಮಾಡಿದ್ದೆವು.
ಅದು ಬರೆದವರು ಅರುಣ್ ಉಳ್ಳಾಲ್. ಅದನ್ನು ಲಿಂಕ್ ಅವರಿಗೆ ಕಳಿಸಿದಾಗ ಅವರು ಹೇಳಿದರು, ಅಕ್ಕ ಇದು ಅವರ ಮನೆಯಲ್ಲಿ ಯಾರೂ ಸಹ ಒಂದು ಖುಷಿಯ ವಾತಾವರಣ ಇಲ್ಲ, ಹುಟ್ಟುಹಬ್ಬ ಅಂತ ಸಂತೋಷ ಪಡುವವರಿಲ್ಲ, ಮತ್ತು ಅವರ ಸ್ಥಿತಿ ಬಹಳ, ಆ ದಿವಸ ಅವರನ್ನು ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದದ್ದು. ಅವರೇನು ಗೊತ್ತಾಗ್ತಾ ಇಲ್ಲ, ಬಹುಶಃ ಆನಂತರ ಅವರು ಮಾತಾಡಲಿಲ್ಲ, ಅವರಿಗೇನು ಗೊತ್ತಾಗ್ತಾ ಇಲ್ಲ ಸೆಪ್ಟೆಂಬರ್ 27 ನಂತರ. ಅವರು ಹಾಗೆ. ಮತ್ತು ನಾನು ಅವ್ರ ಹತ್ರ ಆಗಾಗ ಕೇಳ್ತಾ ಇದ್ದೆ, ಮೊನ್ನೆ ಅವರಾಗಿ ಮೆಸೇಜ್ ಹಾಕಿದರು ಹೀಗೆ ಆಗಿದೆ ಅಂತ. ಬಹಳ ಅವರು ಬರೀ ಸಾಹಿತ್ಯ ಅಂದರೆ ಎಲ್ಲ ರೀತಿಯ ಸಾಹಿತ್ಯವನ್ನು ಅವ್ರು ಬರೆದಾರೆ. ಇವ್ರು ಹೇಳಿದಾಗೆ ಯಕ್ಷಗಾನ, ಅದೇ ರೀತಿ ಅನುವಾದ, ಇದು ಕವನ ಸಂಕಲನ, ನಾಟಕಗಳನ್ನು ಬರೆದಾರೆ. ಅದರಲ್ಲಿ ಗೋಂದೋಳು ನಾಟಕ ಬಹಳ ಒಂದು 30 ವರ್ಷಗಳ ಹಿಂದೆ ನಾನು ಅದರಲ್ಲಿ ಒಂದು ದೇಬೆ ಪಾತ್ರ ಮಾಡಿದೆ, ಮೇಯ್ನ್ ಆ್ಯಕ್ಟ್ರೆಸ್ ಆಗಿ. ಅದು ಸುಮಾರು 15 ವೇದಿಕೆಗಳಲ್ಲಿ ಅದು ಅವರೊಂದು ಸಲ ಅದನ್ನು ನೋಡಲಿಕ್ಕೆ ಬಂದಿದ್ದರು ಮಂಗಳೂರಲ್ಲಿ ಆಗುವಾಗ. 15 ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿದೆ. ಅದರಲ್ಲಿ ಒಂದು ಕಡೆಯಲ್ಲಿ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಆಗಿ ಬಹುಮಾನ ಸಹ ಬಂತು, ಉದಯವಾಣಿ ವಿಂಶತಿ ಅವರದ್ದು. ಆವಾಗ ಇವರು ನನ್ನನ್ನು ಫೋನ್ ಮಾಡಿ ಅವ್ರ ಹತ್ರ ಹೀಗೆ ಅಂತ ಹೇಳುವಾಗ ನಾನು ತುಂಬ ಖುಷಿಪಟ್ಟಿದ್ದು. ಮತ್ತು ಅವರ ಹಾಡುಗಳನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಹಾಡಿದ್ದೇವೆ. ಬಹಳಷ್ಟು ಸರಳ ಸ್ವಭಾವದ ಮಗುವಿನಂಥ ಮನಸ್ಸವರು. ಯಾರು ಹೋದರೆ ಸಹ ದಂಪತಿಗಳಿಬ್ಬರು ಅವರ ಆದರ ಮಾಡುವಂಥದ್ದು, ಆತಿಥ್ಯ, ಅದನ್ನು ಅವರಿಂದ ಮಾದರಿ ಅವರೊಂದು ಅಂತ ಅನ್ನಿಸ್ತದೆ. ಬಹಳಷ್ಟು ಅವರಿಗೆ ಸಾಹಿತ್ಯ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಾನು ಸದಸ್ಯ ಆದ ಮೇಲಂತೂ ಬಹಳಷ್ಟು ಫೋನಲ್ಲಿ ಅವರ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದೆ. ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಿದ್ದರು. ಅದು ಅಲ್ಲದೆ ಬಹಳ ಸಲ ಅವರ ಮನೆಯಲ್ಲಿ ಲೇಖಕಿಯರ ವಾಚಕಿಯ ಸಂಘದ್ದು ಕಾರ್ಯಕ್ರಮಗಳು ಹೀಗೆ ಆಗುವಾಗ ನಾನು ಅವರ ಮನೆಗೂ ಹೋಗಿದ್ದೆ. ಬಹಳಷ್ಟು ಅವರು ಮಾತ್ರ ಕೆಲವು ಸಲ ನಮಗೆ ಆಗ್ತದೆ ಈಗ ನೋಡಿದರೆ ಮತ್ತೊಂದು ಸಲ ಅವರನ್ನು ಎಲ್ಲೋ ನೋಡಿದ್ದೇವೆ ಅಂತ, ಅವರಿಗೆ ಹಾಗಲ್ಲ, ಬಹಳಷ್ಟು ನೆನಪಿಟ್ಟುಕೊಂಡು ಅವರು ಗುರುತು ಹಿಡಿಯುವವರು. ನಮ್ಮ ಸಾಹಿತ್ಯ ಲೋಕಕ್ಕೆ ನಷ್ಟ, ಎಲ್ಲ ರೀತಿಯಲ್ಲಿಯೂ ಇದು ನಷ್ಟ. ಸರ್ ಹೇಳಿದಾಗೆ ವಯಸ್ಸಾಗಿದೆ ಅವರಿಗೆ, ಒಳ್ಳೆಯ ಉತ್ತಮ ಒಂದು ಮರಣ ಅವರಿಗೆ ಬಂದದ್ದು. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಬ್ಬಕ್ಕ ಉತ್ಸವ ಸಮಿತಿಗೆ ಅಮೃತ ಸಿಂಚನವನ್ನು ಮಾಡಿ ಕೇವಲ ಒಂದು ಸಾಹಿತಿಯಾಗಿರದೆ, ನಮ್ಮ ಗೌರವ ಅಧ್ಯಕ್ಷರು ಹೇಳಿದಾಗೆ ಸಮಾಜದಲ್ಲಿ ಒಂದು ಕ್ರಾಂತಿಕಾರಕ ಕವಿಯಾಗಿ, ಸಾಹಿತಿಯಾಗಿ, ಬರಹಗಾರರಾಗಿ ಮೂಡಿಬಂದವರು ಡಾಕ್ಟರ್ ಅಮೃತ ಸೋಮೇಶ್ವರವರು. ಯಾವತ್ತೂ ಅವರು ಯಾವುದೇ ಒಂದು ವ್ಯವಸ್ಥೆಯಲ್ಲಿರುವಾಗ ನಮ್ಮೆಲ್ಲರನ್ನು ಭಾಳಷ್ಟು ಆತ್ಮೀಯತೆಯಿಂದ, ಯಾವುದೇ ಸಂದರ್ಭದಲ್ಲಿ ನಾವು ಓದಂಥ ಸಮಯದಲ್ಲಿಯೂ ಪ್ರತಿಯೊಬ್ಬರನ್ನು ಗುರುತು ಹಿಡಿದುಕೊಂಡು ಮಾತನಾಡಿ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ, ವಿಶೇಷವಾಗಿ ಶಿಕ್ಷಕರಲ್ಲಿ, ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಯಾವತ್ತೂ ರಾಜಕೀಯವನ್ನಾಗಲಿ ಜಾತಿಯನ್ನಾಗಲಿ ನೀವು ತರಬಾರ್ದು, ನಮ್ಮ ಮುಂದಿನ ಮಕ್ಕಳನ್ನು ಯಾವುದೇ ಒಂದು ಸೀಮಿತವಾದಂಥ ಚೌಕಟ್ಟಿನೊಳಗೆ ನೀವು ಇಡದೆ ಆ ಎಲ್ಲ ಮಕ್ಕಳು ನಮ್ಮ ಭಾರತ ದೇಶದ ಪ್ರಜೆಗಳು ಎಂಬಂಥ ಭಾವನೆಯನ್ನು ಮೂಡಿಸಿಕೊಳ್ಳುವಂಥ ಶಿಕ್ಷಣ ನೀವು ಕೊಡಬೇಕು ಅಂತೇಳಿ ಹಲವಾರು ಸಲ ನಮ್ಮನ್ನು ಹೋದಂಥ ಸಮಯದಲ್ಲಿ ಅವರು ಬೆನ್ನು ತಟ್ಟಿದ್ದು ಇದೆ. ಕೆಲವು ಕಾರ್ಯಾಗಾರಗಳಿಗೆ ಬಂದಂಥ ಸಮಯದಲ್ಲಿ ನಾನು ಬಂದಂಥ ಕಾರ್ಯಾಗಾರ ಕೇವಲ ಮೈಕದಲ್ಲಿ ಮಾತನಾಡಿ ಮುಗಿಸುವಂಥ ಕಾರ್ಯಾಗಾರ ಆಗದಿರಲಿ, ಅದು ನಿಮ್ಮ ಜೀವನಕ್ಕೆ, ನಿಮ್ಮ ತರಗತಿಗಳಿಗೆ ಅದು ಹೋಗುವಂತೆ ಇರಬೇಕು ಅಂತೇಳಿ ನಮಗೆ ಆಗಾಗ ಸೂಚಿಸ್ತಾ ಇದ್ದರು. ಇವತ್ತು ಅಮೃತ ಸೋಮೇಶ್ವರರವರ ಆ ಒಂದು ಅಗಲಿಕೆಯು ವಿಶೇಷವಾಗಿ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಗೆ ಬಹಳಷ್ಟು ನಷ್ಟವನ್ನು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾವು ಯಾವತ್ತೂ ಅವರು ನಮಗೆಲ್ಲರಿಗೊಂದು ಸ್ಫೂರ್ತಿಯಾಗಿದ್ದರು. ನಮ್ಮನ್ನು ಎಲ್ಲ ಸಂದರ್ಭದಲ್ಲಿ ಮುನ್ನಡೆಯುವಂತೆ, ಯಾವುದೇ ಸಂದರ್ಭದಲ್ಲಿ ಹಬ್ಬಕ್ಕ ಉತ್ಸವದ ಎಲ್ಲರೂ ಹೋದಂಥ ಸಮಯದಲ್ಲಿ ಭಾಳಷ್ಟು ಆತ್ಮೀಯತೆಯಿಂದ ಮಾತನಾಡುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಪಡೆದಿದ್ದರು. 87 ವರ್ಷ ಅವರಿಗೆ ಹೋದರು. ಈಗ ಕೆಲವು ಸಮಯದಲ್ಲಿ ಮಾತ್ರ ಅವರು ಅನಾರೋಗ್ಯದಿಂದ ಇದ್ದರು. ಅಲ್ಲದೆ ಅವರ ಸಾಹಿತ್ಯಿಕವಾದಂಥ ಸಾಮಾಜಿಕ ಕಳಕಳಿಯನ್ನು ಯಾವತ್ತೂ ಬಿಟ್ಟುಕೊಟ್ಟವರಲ್ಲ. ಈ ಸಂದರ್ಭದಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಬೇಡುವುದೇನೆಂದರೆ ಅವರಿಗೆ ಭಗವಂತನು ಚಿರ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸಿ